ಯುಐ ಸಿನಿಮಾದ ನಟಿ ರೇಷ್ಮಾ ನಾಣಯ್ಯ ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಎಸ್, ಉಪ್ಪಿ ಸರ್ ಸಿನಿಮಾದಲ್ಲಿ ಒಂದು ಚಾನ್ಸ್ ಗಿಟ್ಸ್ಕೊಳ್ಳೋಕೆ ಓದಾಡ್ತಾ ಇರುವಂತಹ ಕಲಾವಿದರು ಇರ್ತಾರೆ. ಬಟ್ ನೀವು ನಾಯಕಿ ಆಗಿದ್ದೀರಾ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ತುಂಬ ಖುಷಿ ಆಯಿತು. ನೀವು ಹೇಳಿದಾಗೆ ಅವರೊಟ್ಟಿಗೆ ಕೆಲಸ ಮಾಡೋ ಒಂದು ಅವಕಾಶ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ. ಇವತ್ತು ಟೀಸರ್ ನೋಡಬೇಕಾದ್ರೆ ತುಂಬ ಖುಷಿ ಆಯಿತು. ಆ ರಿಚ್ನೆಸ್ ಕಾಣಿಸ್ತಿತ್ತು ಸ್ಕ್ರೀನ್ ಮೇಲೆ. ಸೊ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ಎಸ್, ಯು ಆ್ಯಂಡ್ ಐ, ನಾನು ನೀನು ನೀವು ಈ ಥರದ್ದೇ ಕಥೆಗಳನ್ನು ಹೇಳ್ತಾ ಇರುವಂಥ ಉಪ್ಪಿ ಸರ್ ನಡುವೆ, ಅವರ ಕತೆ ನಡುವೆ ರೇಷ್ಮಾ ನಾಣಯ್ಯ ಏನಾಗಿರ್ತಾರೆ ಅನ್ನೋಂಥ ಕುತೂಹಲಕ್ಕೆ ಸಣ್ಣ ಉತ್ತರ. ಆ ಕುತೂಹಲ ಹಾಗೆ ಇರಲಿ, ಯಾಕಂದರೆ ಸದ್ಯಕ್ಕೆ ನಾನಂತಲ್ಲ ಯಾರೂ ಮಾತಾಡೋ ಹಾಗಿಲ್ಲ. ಎಲ್ಲದಕ್ಕೂ ಆನ್ಸರ್ ಉಪ್ಪಿ ಸರೇ ಕರೆಕ್ಟಾಗಿ ನೀಡ್ತಾರೆ. ಸೊ ನಾನು ಒಂದು ಅಭಿಮಾನಿ ಥರ ಯು ಐ ವರ್ಲ್ಡ್ನ ನೋಡಬೇಕು ಅಂತ ಕಾಯ್ತಾ ಇದ್ದೆ. ಎಸ್, ನಿಮಗೆ ಎಷ್ಟು ಚಾಲೆಂಜಸ್ ಇತ್ತು ಆ ಸಿನಿಮಾ ಮಾಡುವಾಗ? ಸೊ ಏನು ಪ್ರಿಪ್ರೇಷನ್ಗೆಲ್ಲ ತುಂಬ ಇದು ತುಂಬ ಆಗೋದೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಯಾವುದಾದ್ರೂ ಸನ್ನಿವೇಶಗಳಿತ್ತ ಅಂತ? ಚಾಲೆಂಜಸ್ಗಿಂತ ಆಬ್ವಿಯಸ್ಲಿ ಉಪೇಂದ್ರ ಸರ್ ಅವ್ರ ಡೈರೆಕ್ಷನಲ್ಲಿ ಅವ್ರು ನನಗೆ ಆ್ಯಕ್ಷನ್ ಕಟ್ ಅಂತ ಹೇಳಬೇಕಾದ್ರೆ ಒಂದು ಭಯ ಅಂತ ಇದ್ದೇ ಇರುತ್ತೆ. ಬಟ್ ಅದು ಫಸ್ಟ್ ಸೀನಲ್ಲಿ ಅಷ್ಟೇ ಇತ್ತು. ತುಂಬ ಡೌನ್ ಟು ಅರ್ತ್ ಪರ್ಸನ್, ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ರು. ಆ್ಯಂಡ್ ಪ್ರಿಪ್ರೇಷನ್ಸ್ ಅಂತ ಬಂದಾಗ ನನ್ನ ಕ್ಯಾರೆಕ್ಟರ್ ಹೇರ್ ಸ್ಟೈಲ್ ಆಗಲಿ, ಕಾಸ್ಟ್ಯೂಮ್ ಆಗಲಿ ತುಂಬ ಟ್ರಯಲ್ಸ್ ಆಯಿತು. ಆ್ಯಂಡ್ ಪ್ರತಿಯೊಂದು ವಿಚಾರನೂ ಡೀಟೇಲಾಗಿ ಉಪೇಂದ್ರ ಸರ್ ಕ್ರಿಯೇಟಿವಿಟಿಯಲ್ಲಿ ಮಾಡಿದ್ದಾರೆ. ಇದು ಕೇವಲ ಕನ್ನಡಿಗರಿಗೆ ಮಾತ್ರ ಅಲ್ಲ, ಪರಭಾಷಿಗರನ್ನು ಫಿದಾ ಮಾಡುವಂಥದ್ದು. ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ. ಸೊ ಅದಕ್ಕೆ ಸಹಜವಾಗಿ ಒಂದು ಪ್ರಿಪ್ರೇಷನ್ ಇರುತ್ತೆ. ರೇಷ್ಮಾ ಉಪ್ಪಿ ಸರ್ ಕತೆ ಹೇಳಿದಾಗ ಏನು ಒಪ್ಕೊಳ್ಳೋ ಕಾರಣ ಆಗಿತ್ತು? ಈಗ ಟೀಸರ್ ಕೂಡ ಬಂದಿದೆ. ಸೊ ಇವಾಗ ಏನು ಅನ್ನಿಸ್ತಾ ಇದೆ ಅಂತ? ನನಗೆ ಕಾರಣ ಏನೂ ಬೇಕಾಗಿರಲಿಲ್ಲ. ಉಪೇಂದ್ರ ಸರ್ ಅವ್ರ ಡೈರೆಕ್ಷನ್ ಸಿನಿಮಾ ಅಂತ ಬಂದಾಗನೇ ನಾನು ತುಂಬ ಖುಷಿಯಾಗಿದ್ದೆ. ಬಟ್ ಐ ಥಿಂಕ್ ಇಟ್ ವಿಲ್ ಬಿ ವರ್ತ್ ದ ವೇಟ್ ಅಂತ ಹೇಳ್ಬೋದು. ಇವಾಗ ಕಮಿಂಗ್ ಡೇಸಲ್ಲಿ ಸಾಂಗ್ಸ್ ಆಗಲಿ, ಟೀಸರ್ ಆಗಲಿ, ಟ್ರೇಲರ್ ಆಗಲಿ ಎಲ್ಲ ರಿಲೀಸ್ ಆಗುತ್ತೆ. ಸೊ ಆವಾಗ ಇನ್ನೂ ಜಾಸ್ತಿ ಮಾತಾಡೋ ಅವಕಾಶ. ಪಾತ್ರನೂ ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗುವಂಥ ಸಿನಿಮಾ, ಅದರಲ್ಲಿ ನಾವು ಹೇಳೋ ಮಾತಿಲ್ಲ. ಬಟ್ ಆದರೆ ನಿಮ್ಮ ಪಾತ್ರ ಅಂದರೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಸೊ ಆಡಿಯನ್ಸ್ಗೆ ಹೆಂಗೆ ಕನೆಕ್ಟ್ ಆಗ್ಬೋದು ಅನ್ನೋಂಥ ಫೈನಲ್ ಮಾತು. ನನ್ನ ಪಾತ್ರ ಅಂತ ಅಲ್ಲ, ಪ್ರತಿಯೊಂದು ಪಾತ್ರ ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಅಪ್ರೋಚ್ ಅಂತಲೇ ಹೇಳ್ಬೋದು. ಇವಾಗ ಟೀಸರಲ್ಲೂ ನೋಡಬೇಕಾದ್ರೆ ಅಚ್ಯುತ್ ಕುಮಾರ್ ಸರ್ ಆಗಲಿ, ಸಾಧು ಗೋಕಿಲ ಸರ್ ಆಗಲಿ, ಅವ್ರ ಒಂದು ಅಪಿಯರೆನ್ಸೇ ಬೇರೆ ಥರ ಇತ್ತು. ಸೊ ನಂದು ಅಪಿಯರೆನ್ಸ್ ಬೇರೆ ಥರ ಇರುತ್ತೆ. ಇಡೀ ಸಿನಿಮಾ ಒಂದು ವೆರಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ವೆರಿ ಕ್ರಿಯೇಟಿವ್ ಮೈಂಡ್. ಫೈನಲಿ ಉಪ್ಪಿ ಸರ್ ಸಿನಿಮಾ ಮಾಡುವಾಗ ನಾನು ಅವಾಗ ಓದ್ತಿದ್ದೆ, ಸ್ಕೂಲಲ್ಲಿ ಓದ್ತಿದ್ದೆ, ಕಾಲೇಜಲ್ಲಿ ಓದ್ತಿದ್ದೆ ಅನ್ನೋಂಥ ಮಾತಿರುತ್ತೆ. ಬಟ್ ನೀವು ಯಾವ ಸ್ಟೇಜಲ್ಲಿ ಉಪ್ಪಿ ಸರ್ ತುಂಬ ಸಿನಿಮಾಗಳನ್ನ ನೋಡಿರುವಂಥದ್ದು, ಯಾವ ಸಿನಿಮಾ ತುಂಬ ಇಷ್ಟ ಆಗುತ್ತೆ, ಅವ್ರು ಯಾವ ಪಾತ್ರ ಆಗಿರ್ಬೋದು ಅಂತ? ಅವರೆಲ್ಲ ಸಿನಿಮಾಗಳು ತುಂಬ ಚೆನ್ನಾಗಿ, ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ಸ್. ಆ್ಯಂಡ್ ನನಗಿಂತ ಫಸ್ಟ್ ನನ್ನ ಫ್ಯಾಮ್ಲಿ ಅವ್ರ ದೊಡ್ಡ ಫ್ಯಾನ್. ಅಮ್ಮ ಆಗಲಿ ಅಪ್ಪ ಆಗಲಿ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ರು. ಸೊ ಅವ್ರು ನೋಡಬೇಕಾದ್ರೆ ನಾನು ತುಂಬ ಚಿಕ್ಕವಳಿದ್ದೆ ಅವಾಗ. ಸೊ ಅವಾಗ ನೋಡ್ತಾ ಇವಾಗ ಬೆಳೆದಿದ್ದೀನಿ. ಆ್ಯಂಡ್ ಇವಾಗ ಅವ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಸೊ ಅವರೆಲ್ಲ ಪಾತ್ರ ಥರ, ಅವರೆಲ್ಲ ಸಿನಿಮಾ ಥರ ಇದು ಒಂದು ಆ ಕನ್ಫ್ಯೂಷನ್, ಆ ಕ್ರಿಯೇಟಿವಿಟಿ, ಆ ಒಂದು ಮೆಸೇಜ್ ಇರುವಂಥ ಒಂದು ಸಿನಿಮಾ. ಓಕೆ, ಥ್ಯಾಂಕ್ ಯು ರೇಷ್ಮಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಯುಐ ಸಿನಿಮಾದ ನಾಯಕಿ ರೇಷ್ಮಾ ನಾಣಯ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಾಲ್ತೇಶ್, ಟಿವಿ 9 ಬೆಂಗಳೂರು.